ಯಾಕೆ ಇಟ್ಟಾನ ಎಲ್ಲರೂ ಮಾತಾಡಬೇಕು. ಅವ್ರು ಹೇಳ್ದಾಗ ನಾವು ಮುಂದೆ ಬರ್ರಿ ವಿಡಿಯೋ ಚಲೋ ಇರ್ಬೇಕು, ಲೈವ್ ಕ್ಲಿಯರ್ ಇರ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಗದಗ. ಇವಾಗ ಗದಗ ಜಿಲ್ಲೆ ಇಲ್ಲ ಇಡೀ ಕರ್ನಾಟಕ ತುಂಬಾನು ಈಗೇನು ರೈತ ಬಿತ್ತನೆ ಮಾಡೋ ಕಾರ್ಯ ಹಂಗಾಮು ಸ್ಟಾರ್ಟ್ ಆಗೈತಿ. ಗೊಬ್ಬರದ ಅಂಗಡಿಗೆ ಇವತ್ತು ನಾವು ಗದಗ ಜಿಲ್ಲಾ ವತಿಯಿಂದ ಭೇಟಿ ಕೊಟ್ಟೇವಿ. ಭೇಟಿ ಕೊಟ್ರ ಹಲವಾರು ರೈತರು ಬಂದಾರ, ಗೊಬ್ಬರನ ಸರಿಯಾಗಿ ವಿತರಿಸ್ತಿಲ್ಲ. ಇಷ್ಟು ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ರಲ್ಲ, ಇದು DAP ಗೊಬ್ಬರ, ಇದು ಯೂರಿಯಾ ಗೊಬ್ಬರ. ಆ ಕಡೆ ಒಂದು ಇನ್ನೊಂದು ಗುಡಾವಣೆ ಐತಿ, ಅಲ್ಲಿ 20 ಗೊಬ್ಬರ, 10-20 ಹಲವಾರು ಗೊಬ್ಬರಗಳು ಅದಾವು. ಇವಾಗ ರೈತ DAPಗೆ ಬೇಡಿಕೆ ಇಟ್ಟಾನ, 20-20 ಬೇಡಿಕೆ ಇಟ್ಟಾನ. ಮುಂದೆ ಮಳೆ ಆದ್ರೆ ಯೂರಿಯಾ ಬೇಕಂತ ಬೇಡಿಕೆ ಇಟ್ಟಾನ. ಯೂರಿಯಾನ ಇಲ್ಲೇ ಕೊಡ್ತಿಲ್ಲ. ಬೀಜಕ್ಕೆ 10-20 ಕೇಳಕ್ ಬಂದಾನ. ಅದಕ್ಕೆ ಲಿಂಕ್ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದನ್ನ ಆದೇಶ ಹೊಂದಿಲ್ಲ. ಏನು ಗೊಬ್ಬರ ಅಂಗಡಿ ಅವ್ರು ಏನು ಮಾಡಕ್ ಕುಂತಾರ, ಎರಡು ಚೀಲಕ್ಕೆ 1 ಚೀಲ ಲಿಂಕ್ ಇಡ್ತಾ ಇದ್ದಾರ. ನಾವು ಈಗ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಎಲ್ಲ ನಾವು ಸದಸ್ಯರು ಹೊಳ್ಳಿ ಗದಗ ತಾಲೂಕು ಜಿಲ್ಲಾ ರೈತರೇನದಾರ ತೋರಿಸ್ರಿ, ರೈತರಲ್ಲಿ ನಿಂತಾರಲ್ಲ ಆ ರೈತರನ್ನ ತೋರಿಸಿ ಇಲ್ಲಿ ನೋಡ್ರಿ, ಇಲ್ಲೇ ರೈತರು ಎಲ್ಲ ಬಂದು ನಿಂತರು ಅಂಗಡಿ ಮುಂದೆ ಗೊಬ್ಬರ ಕೊಡ್ತಿಲ್ಲ, ಲಿಂಕ್ ಕೊಟ್ರ ಅಷ್ಟ ಕೊಡ್ತೀನಿ ಅಂದಾರ. ನಮ್ಮ ಕಡೆ ಪುರಾವೆ ಅದಾವು, ನಮ್ಮ ಕಡೆ ಪುರಾವೆಗಳು ಅದಾವು. ನಿನ್ನೆ ಏನು DAP ಗೊಬ್ಬರ ಕೊಟ್ಟಾರ, ಅವಕ್ಕೆ ಲಿಂಕ್ ಕೊಟ್ಟಾರ, ಬಿಲ್ಲನ್ನು ಕೂಡ ಐತಿ. ಇಲ್ಲಿ ಬಂದು ಕೇಳಿದ್ರ, ನಾವು ರೈತ ಸಂಘದವ್ರು ಬಂದು ಕೇಳಿದ್ರ ಗೊಬ್ಬರ DAP ಖಾಲಿ ಆಗೈತಿ ಅಂದ್ರು. ನಾವು ಗುಡಾವಣೆ ಪ್ರವೇಶ ಮಾಡಿದಾಗ DAP ಗೊಬ್ಬರ ಇದೆ, ನಮ್ಮ ಇದನ್ನೇ ಖಾಲಿ ಆಗೈತೆ ಅಂತ ಹೇಳಿದಾರ. ಇದಕ್ಕೆ ಏನೈತಿ, ಸರ್ಕಾರ ಕೂಡಲೇ ಈ ಲಿಂಕ್ ಅನ್ನೋದನ್ನ ತಪ್ಪಿಸ್ಬೇಕು. ಈ ಗೊಬ್ಬರದ ಅಂಗಡಿ ಮೇಲೆ ಕ್ರಮನ ಜಿಲ್ಲಾಡಳಿತ AD DC JD ಅವರು ಕೂಡಲೇ